ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದಲ್ಲಿ ಮಳೆ ಆದ್ರೆ ಇದರ ಪರಿಣಾಮ ಚಿಕ್ಕೋಡಿಯಲ್ಲಿ ಎದುರಿಸಬೇಕಾಗತ್ತೆ. ಅದರಲ್ಲೂ ಮುಖ್ಯವಾಗಿ ಚಿಕ್ಕೋಡಿಯ ಭಾಗದಲ್ಲಿ ಸಾಕಷ್ಟು ನದಿಗಳು ಹರಿಯುವಂಥ ಕಾರಣಕ್ಕಾಗಿ ನದಿ ಪಾತ್ರದಲ್ಲಿರುವಂಥ ಜನರು ಕೂಡ ಸಂಕಷ್ಟಕ್ಕೆ ಸಿಲುಕುವಂಥದ್ದು. ಸದ್ಯ ಈಗ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರೋಬ್ಬರಿ 10 ಸೇತುವೆಗಳು, ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ನಾನೀಗ ಮಲಿಕ್ವಾಡ್ ದತ್ತವಾಡ್ ಅನ್ನುವಂಥ 2 ಗ್ರಾಮಕ್ಕೆ ಸಂಪರ್ಕಿಸುವಂತಹ ಈ ಒಂದು ಸಂಪರ್ಕ ಸೇತುವೆ ಮೇಲ್ಭಾಗದಲ್ಲೇ ಇದ್ದೇನೆ. ಕಂಪ್ಲೀಟ್ ಆಗಿ ಈ ಒಂದು ಸೇತುವೆ ಏನಿತ್ತು ಅದು ಮುಳುಗಡೆಯಾಗಿ ಸೇತುವೆ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗ್ತಾ ಇರುವಂಥದ್ದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದಾಗಿದೆ. ಅಲ್ಲಿ ನೀರು ಧುಮ್ಮಿಕ್ತಾ ಇರುವಂಥದ್ದನ್ನ ಏನು ನೋಡ್ತಾ ಇದ್ರಿ. ಸೊ ಅದೇ ಪ್ರದೇಶದಲ್ಲಿ ಸೇತುವೆ ಇತ್ತು, ಕೆಳ ಹಂತದ ಸೇತುವೆ ಇತ್ತು. ಸದ್ಯ ಈಗ ಆ ಸೇತುವೆ ಮುಳುಗಡೆಯಾಗಿ ಕಂಪ್ಲೀಟ್ ಆಗಿ ನೀರು ಇಡೀ ಸೇತುವೆ ಮೇಲ್ಭಾಗದಲ್ಲೂ ಆವರಿಸಿರುವಂಥದ್ದು. ಸೊ ಇದ್ರ ಮುಂಭಾಗದಲ್ಲೇ ಹೋಗಿದ್ದೆ ಆದರೆ ಬಹುತೇಕ ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವಂತಹ ರಸ್ತೆ ಇದಾಗಿತ್ತು. ಸೊ 2 ಗ್ರಾಮಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಈಗ ಕಂಪ್ಲೀಟ್ ಆಗಿ ಬಂದ್ ಆಗಿರುವಂಥದ್ದು. ಮತ್ತೊಂದು ಕಡೆ ಈ ಒಂದು ಭಾಗದಲ್ಲಿ, ಇನ್ನೊಂದು ಭಾಗದಲ್ಲಿ ನನ್ನ ಮುಂಭಾಗದಲ್ಲಿ ತೋರಿಸ್ತಾ ಇದ್ದೇನೆ, ಬೆಳೆಗಳ ರಕ್ಷಣೆಗಾಗಿ ಈಗ ರೈತರೆಲ್ಲರೂ ಕೂಡ ತಮ್ಮ ಜಮೀನಿನಲ್ಲಿದ್ದಂತಹ ಮೇವನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಇನ್ನು ಕೇವಲ 2 ದಿನದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಬಂದಿದೆ ಅನ್ನುವಂಥದ್ದನ್ನ ಇಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಸೊ ಬಹುತೇಕ ಯಾವಾಗ ನೀರಿನ ಮಟ್ಟ ಏರಿಕೆ ಆಗುತ್ತೆ ಗೊತ್ತಿಲ್ಲ. ಆದರೆ ನದಿ ಪಕ್ಕದಲ್ಲಿದ್ದಂತಹ ಜಮೀನುಗಳಲ್ಲಿ ಏನು ಬೆಳೆ ಬೆಳೆಯಲಾಗಿತ್ತು ಅದೆಲ್ಲವನ್ನು ಕೂಡ ಕೊನೆ ಪಕ್ಷ ಮೇವಿಗಾದರೂ ಸಂಗ್ರಹ ಮಾಡ್ಬೇಕನ್ನುವಂಥ ನಿಟ್ಟಲ್ಲಿ ಕಟಾವು ಮಾಡ್ತಾ ಇರುವಂಥದ್ದನ್ನು ನೀವೀಗ ನೋಡಬಹುದಾಗಿದೆ. ಸದ್ಯ ಈಗ ಇನ್ನೂ ಕೂಡ ಗಣನೀಯವಾಗಿ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಆಗುವುದಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಮಳೆ ಆಗುವಂಥದ್ದಕ್ಕೆ ಸದ್ಯ ಈಗ ಇಲ್ಲಿ ಏನು ಸಂಕಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸದ್ಯ ಈಗ ಈ ಒಂದು ಪ್ರದೇಶದಲ್ಲಿ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಇಲ್ಲಿರುವಂಥ ಸ್ಥಳೀಯರನ್ನ ಕೇಳಿ ತಿಳ್ಕೊಳ್ತೇನೆ. ಸರ್, ಈಗ ನೀರು ಯಾವಾಗ ಬಂದಿದೆ, ಎಷ್ಟಿದೆ? ಇದು 4 ದಿವಸ ಹಿಂದ್ಕ್ರಿ ನೀರು ಏನೋ ಇಲ್ಲಾಗಿತ್ತು ರೀ ಒಳಗೆ. ಇಷ್ಟು ತುಂಬ 4 ದಿವಸ ಬಂದಾಗಂದ್ರೆ ಭಾಳ ಪ್ರಮಾಣಲೆ ಮಳೆ ಆಗಿತ್ತು ಆ ಕಡೆ ಕೊಕ್ಕೊಂದಾಗ ರೀ ಆಗೈತಿ. ಇದರ ಸಂಬಂಧ ಭಾಳ ಮಳೆ ಇನಾವಿ ಏರ್ಕದವು ರೀ ನೀರು. ಇನಾವಿ ನೀರು ಏರ್ಕದವು ರೀ ಬರಪ್ಪ ಸಾಟ ಅಂತ. ಯಾವುದು ರೀ ಇದು ನದಿ? ಇದು ದೂದಗಂಗಾ ರೀ, ದೂದಗಂಗಾ ನದಿ ರೀ. ಎಷ್ಟು ನಿನ್ನ ರಾತ್ರಿನೇ ಜಾಸ್ತಿ? ನಿನ್ನ ರಾತ್ರಿ 20 ಫುಟ್ ನೀರು ಇರುತ್ತೆ ರೀ ಇದು. ಒಂದು ರಾತ್ರಿ 20 ಫುಟ್ ರೀ. ಮೊನ್ನೆ 4 ದಿವಸದಾಗ ಒಂದು ಹನಿ ನೀರು ಆಗಿತ್ತು ರೀ ಇಲ್ಲಿ ಒಳಗೆ. 4-5 ದಿವಸದಾಗ ರೀ, 4 ದಿವಸದಾಗ ಭರಮಸಾಟ್ ನೀರು ಬಂದ್ರಿ. ಈಗ ಹಿಂಗೆ ನೀರು ರಾತ್ರೋರಾತ್ರಿ ಏರಿಕೆ ಆದರೆ ಇದ್ರ ಎಫೆಕ್ಟ್ ಊರುಗಳಿಗೆ ಆಕೈತೆ? ಈಗೇನು ಸದ್ಯನ ಆಗಂಗಿಲ್ಲ ರೀ. ಮುಂದೆ ಭಾಳ ಪ್ರಮಾಣ ಜರ ನೀರು ಮತ್ತೆ 20 ಫುಟ್ ತುಂಬ್ರೆ ಊರಾಗ ನೀರು ಬರ್ತಾವ್ರಿ. ಮತ್ತು 20 ಫುಟ್ ಜರ ಇರಲ್ಲ ರೀ, ಆಯ್ತು ಊರಾಗ ಜರ ನೀರು ಬರೋದು ಚಾನ್ಸ್ ಐತೆ ರೀ. ಈಗ ಬೆಳೆ ಎಲ್ಲ ಏನು ಜಮೀನಾಗೆಲ್ಲ ಜಮೀನ್ದಾಗ ಏನೋ ಹೋಗಿಲ್ಲ ರೀ. ಇನ್ನು ಆ ಕಡೆ ಈ ಮೇಲ್ದೆ ಹೊಲದಾಗ ಹೋಗಿದಾವ್ರಿ, ಗಡ್ಡೆದಾಗೆಲ್ಲ ಗಡ್ಡೆ ಮುಚ್ಚಿದವ್ರಿ. ಈಗ ಮೇವೆಲ್ಲ ಕಟಾವು ಮಾಡೋದು? ಹಾಂ, ಮೇವೆಲ್ಲ ಮೇಲೆಲ್ಲ ಪಾರ್ಸಲ್ ಮಾಡಾಕದವ್ರಿ. ಎಮ್ಮೆಗಳ ದನಗಳು ರೀ ಈಗ ಸಪ್ಲೈ ಮಾಡಿ ಈ ಥರದ್ದು ಇರ್ತಂದ್ರೆ ಭಾಳ ಇರೋದ್ರಿ ನೀರು. ಸೊ ಇದು ಸದ್ಯ ಈಗ ನೀವೀಗ ಸ್ಥಳೀಯರು ನೋಡಿರೋ ಪ್ರಕಾರ ನಿನ್ನೆ ಒಂದೇ ರಾತ್ರಿಯಲ್ಲಿ ಸುಮಾರು 20 ಫೀಟ್ನಷ್ಟು ನೀರು ಏರಿಕೆ ಆಗಿರುವಂಥದ್ದು. ಸೊ ಇದೇ ರೀತಿ ನೀರು ಏರಿಕೆ ಆಗಿದೆ ಆದರೆ ಬಹುತೇಕ ಸಾಕಷ್ಟು ತೊಂದರೆ ಆಗುತ್ತೆ, ಗ್ರಾಮಗಳಿಗೂ ಕೂಡ ನೀರು ನುಗ್ಗುವಂತಹ ಭೀತಿ ಕೂಡ ಇರುವಂಥದ್ದು. ಹೀಗಾಗಿ ಸದ್ಯ ಈಗ ಏನು ಮಳೆ ಆಗ್ತಾ ಇದೆ ಇದರ ಪರಿಣಾಮ ಸಾಕಷ್ಟು ರೀತಿಯಲ್ಲಿ ಈ ಭಾಗದ ಜನರು ಎದುರಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.